ಅಮ್ಮ ಆಕೆ ಯಾಕೋ ಭಾಳ ಮಾಡಕತ್ತಾಳ. ಆಕೆಗೆ ನಾವು ಸರಿಯಾಗಿ ಬುದ್ಧಿ ಕಲಿಸ್ಬೇಕು. ಇಲ್ಲ ಅಂತಂದ್ರೆ ನಮ್ಮನ್ನ ಕುಣಿಸ್ತಾಳ ಅನ್ಸಾತಕ್ಕೆ ತಕತಾಯಿ ಅಂತ ಹೇಳಿ. ನೋಡಿ ನಮ್ಗೆ ಎಷ್ಟೆಲ್ಲ ವಾಪಸ್ ಮಾತಾಡತಾಳಾಕಿ. ಹಾಂ, ಅಷ್ಟೆಲ್ಲ ವಾಪಸ್ ಮಾತಾಡೋ ಅಷ್ಟೇ ನಾವು ಆಕಿನ ಸುಮ್ಮನೆ ಬಿಡಬಾರ್ದು. ನಾವು ಸುಮ್ಮ ಅದೇವಿ ಅಂತ ಹೇಳಿ ಆಕೆ ಹೆಂಗೆಲ್ಲ ಮಾತಾಡತಾಳ. ಆಕೆ ಕಡೆಯಿಂದ ನಾವೆಲ್ಲ ಮಾತುಗಳನ್ನ ಕೇಳ್ಬೇಕಾ? ಹಾಂ, ಎಷ್ಟು ಮಾತಾಡ್ತಾಳಾಕಿ ನೋಡಿದ್ದೀನಿ ನೀನು. ಏನು ಮಾಡೋದಂತ ನನಗೂ ಗೊತ್ತಾಗಲ್ತು. ಅಲ್ಲ ನಮ್ಗೆ ಎದುರು ಮಾತಾಡತಾಳ ನೋಡಕ್ಕೆ. ಇವಾಗ ಏನು ಮಾಡ್ಬೇಕೋ ಏನೋ. ಅತ್ತೆ ಅತ್ತೆ ಯಾರು ಬಂದಿದ್ದಾರೆ ಗೊತ್ತಾ ಇವತ್ತು ನಿಮ್ಮ ಮನೆಗೆ? ಅಯ್ಯೋ, ಸಂಜನಾ ಬಂದಂತ ಅನ್ಸತಿ. ಈಗ ವಿಚಾರ ಬಿಡು, ಸುಮ್ಮನೆ ಸಮಾಧಾನದಿಂದ ಇರು. ಹಾಂ, ಬಾ ಸಂಜನಾ, ಬಾ ಒಳಗೆ. ಅತ್ತೆ, ಏನೋ ಇಬ್ರು ಡೀಪ್ ಆಗಿ ಮಾತಾಡ್ತಾ ಇದ್ರಿ ಅಂತ ಅನ್ಸುತ್ತೆ. ನಾ ಬಂದು ಏನಾದರೂ ಡಿಸ್ಟರ್ಬ್ ಮಾಡಿದ್ನಾ? ಅಯ್ಯೋ ಹಾಗೇನಿಲ್ಲ ಸಂಜನಾ, ನಾವೇನು ಅಂಥದ್ದು ಮಾತಾಡ್ತಾ ಇರಲಿಲ್ಲ. ಸರಿ ಬಾ. ನಮ್ಮ ಮನೆಗೆ ಯಾರೋ ಗೆಸ್ಟ್ ಬಂದಿದ್ದಾರೆ. ಯಾರು ಅಂತ ಗೊತ್ತಾ ನಿಮಗೆ? ಯಾರು ಬಂದಿದ್ದಾರೆ ಸಂಜು? ಯಾರಂದ್ರೆ ಬನ್ನಿ ಒಳಗೆ. ಅತ್ತೆ, ನಿಮ್ಮ ಅಳಿಯಂದ್ರು ಬಂದಿದ್ದಾರೆ ನೋಡಿ. ಹೋ, ಅಳಿಯಂದ್ರ ಬರ್ರಿ ಒಳಗೆ. ಯಾವಾಗ ಬಂದ್ರೆ? ಈಗ ಬಂದ್ರೇನು? ಬರ್ರಿ. ಹಾಂ ಹೌದು ಅತ್ತೆ, ಇವಾಗ ಬಂದೆ. ಅದು ಬರಬೇಕಾದ್ರೆ ಸ್ವಲ್ಪ ಟ್ರಾಫಿಕ್ ಜಾಮ್ ಅಲ್ಲ, ಹಾಗಾಗಿ ಸ್ವಲ್ಪ ಲೇಟ್ ಆಯಿತು. ಇವತ್ತು ಹಾಲಿಡೇ ಇದ್ದಿತ್ತು, ಸೊ ಹಂಗಾಗಿ ಗೀತಾ ಅವ್ರು ನೋಡ್ಕೊಂಡು ಹೋಗೋಣ ಅಂತ ಬಂದೆ. ಅಯ್ಯೋ, ನೀವು ಬರೋದೇನ ನನಗೊಂದು ಮಾತು ಹೇಳೇ ಇಲ್ಲಲ್ಲ. ಸರಿ ಬನ್ನಿ ಕೂತ್ಕೊಳ್ಳಿ. ಹೇಳಬೇಕು ಅಂತ ಅಂದ್ಕೊಂಡೆ, ನಿಮ್ಗೊಂದು ಫೋನ್ ಮಾಡಿದೆ, ಬಟ್ ನೀವು ಫೋನ್ ರಿಸೀವ್ ಮಾಡಲಿಲ್ಲಲ್ಲ. ಹಾಗಾಗಿ ಬ್ಯುಸಿ ಇದ್ದಾರೇನೋ ಅಂದ್ಕೊಂಡು ಹಾಗೆ ಬಂದುಬಿಟ್ಟೆ. ನೋಡ್ಕೊಂಡು ಮಾತಾಡ್ಕೊಂಡು ಹೋಗೋಣ ಅಂತ. ಹೌದಾ, ಸರಿ ಬನ್ನಿ ಕೂತ್ಕೊಳ್ಳಿ. ಹೇಗೆ ಸರ್ಪ್ರೈಸು? ಹೇಗಿತ್ತು? ಚಲೋ ಆಯ್ತು ಸರ್ಪ್ರೈಸ್. ಬಾ ಕುಂದ್ರಿ ಹೇಳಂದ್ರೆ. ಹಾಂ ಅತ್ತೆ, ಮಾವಾಜು ಎಲ್ಲಿದ್ದಾರತ್ತೆ? ಪ್ರೀತಮ್ಮ ಕಾಣೋದಿಲ್ಲ. ಇಲ್ಲ, ಎಲ್ಲರೂ ಇವಾಗ ಹೊರಗೆ ಹೋಗಿದ್ದಾರೆ. ಬರ್ರಿ ನೀವು ಕೂತ್ಕೊಡ್ರಿ. ಗೀತಾ, ಹೋಗಿ ಚಾ ತೊಗೊಂಬರೋಗ ಅವ್ರಿಗೆ. ಹಾಂ ಅಮ್ಮ. ಮನ್ಯಾಗದು ಎಲ್ಲ ಆರಾಮದಾರ್ರಿ? ಅಪ್ಪಾರದು? ಹಾಂ, ಅಪ್ಪ ಅಮ್ಮ ಎಲ್ಲರೂ ಆರಾಮದಾರ್ರಿ. ಮತ್ತು ನೀವೆಲ್ಲ ಆರಾಮದಾರ್ರಿ ಅತ್ತೆ? ಹಾಂ, ನಾವು ಆರಾಮದ ನೋಡ್ರಿದ. ಮತ್ತು ಕೆಲಸ ಎಲ್ಲ ಹೆಂಗೆ ನಡೆಯತ್ರಿ? ಚಲೋ ನಡೆಯತ್ರಿ? ಹಾಂ, ಚಲೋ ಆಗಿ ನಡೆಯತ್ರಿ. ನಾನು ಗೀತಾ ಅವ್ರನ್ನ ಹೊರಗೆ ಕರ್ಕೊಂಡು ಹೋಗ್ಬೇಕಂತ ಅನ್ಕೊಂಡು, ಅದಕ್ಕಾಗಿ ನಿಮ್ಮನ್ನ ಕೇಳೋಣ ಅಂತ ಬನ್ನಿ. ಸ್ವಲ್ಪ ಎಂಗೇಜ್ಮೆಂಟ್ ಆದಾಗಿಂದ ಎಲ್ಲೂ ಹೋಗಿರ್ಲಿಲ್ಲಲ್ಲ, ಅದಕ್ಕೆ ಹೊರಗಡೆ ಕರ್ಕೊಂಡು ಹೋಗೋಣ ಅಂತ ಬಂದೀನಿ. ಇವತ್ತು ಹೆಂಗೋ ನಂಗೂ ರಜಾ ಆಯ್ತಲ್ಲ, ಸ್ವಲ್ಪ ಹೊರಗಡೆ ಹೋಗಿ ಬರೋಣ ಅಂತ. ಅಯ್ಯೋ, ಅದಕ್ಕೇನ, ಹೋಗಿ ಬರಲ್ಲ, ಹೋಗಿ ಬರ್ರಿ. ಥ್ಯಾಂಕ್ಸ್ ಅತ್ತೆ, ಎಲ್ಲ ನೀವು ಕಳಿಸ್ತಿರಿಲ್ವ ಅಂತ ಅನ್ಕೊಂಡಿದ್ನಿ. ಥ್ಯಾಂಕ್ಸ್, ಕರ್ಕೊಂಡು ಹೋಗ್ರಿ ಅಂದ್ರಲ್ಲ, ನಂಗೆ ತುಂಬ ಖುಷಿ ಆಯಿತು ಅತ್ತೆ. ತಗೊಳ್ಳಿ, ಟೀ ಕುಡೀರಿ. ಹೇಗಿದೆ? ಚೆನ್ನಾಗಿದೆಯಾ? ಹಾಂ, ಚೆನ್ನಾಗಿದ್ದೀನಿ. ನೀವು? ಹಾಂ, ನಾನು ಚೆನ್ನಾಗಿದ್ದೀನಿ. ಹೊರಗಡೆ ಹೋಗೋಣ, ಅತ್ತೇನೋ ಹ್ಞೂ ಅಂತ ಹೇಳಿದ್ದಾರೆ. ಹೋಗಿ ರೆಡಿಯಾಗಿ ಬಾ, ಹೋಗೋಣ. ಹೊರಗಡೆನಾ? ಇವಾಗಲಾ? ಅದು ಯಾಕೆ ಬೇಡವಾ? ನಿಮ್ಗೆ ಹೊರಗಡೆ ಇಷ್ಟ ಅಲ್ವಾ? ಹಾಗೇನಿಲ್ಲ, ಅದು ನೀವಿಬ್ರು ಮಾತಾಡ್ಕೊಂತ ಕುಂದ್ರಿ, ನಾವು ಬಂದು ನಡಿಗೆ ಸಂಜನಾ. ಅವ್ರಿಗೆ ಮಾತಾಡೋಕ್ಕಾಗತ್ತೆ ನಾವು ಇಲ್ಲಿರೋದಕ್ಕೆ. ನಡಿ. ಹ್ಞೂ ಅಂತೆ. ಎಂಜಾಯ್. ಯಾಕೆ ನನ್ನ ಜೊತೆ ಹೊರಗೆ ಬರೋಕೆ ಇಷ್ಟ ಇಲ್ಲ? ಅಯ್ಯೋ, ಯಾರು ಹೇಳಿದ್ದು ನಿಮ್ಮ ಜೊತೆ ಬರೋಕೆ ನಂಗೆ ಇಷ್ಟ ಇಲ್ಲ ಅಂತೇಳಿ? ನನಗೂ ಇಷ್ಟನೇ, ಆದರೆ ಇವಾಗ ಸ್ವಲ್ಪ ಮಳೆದು ಇದೆಯಲ್ಲ, ಯಾಕೋ ಹೊರಗಡೆ ಹೋಗೋದಕ್ಕೆ ಇಷ್ಟನೇ ಇಲ್ಲ. ಇಲ್ಲೇ ಮಾತಾಡ್ಬೋದಲ್ಲ, ಮೇಲೆ ಟೆರೆಸ್ ಮೇಲೆ ಹೋಗಿ ಮಾತಾಡೋಣ, ಇಲ್ಲಾಂದರೆ ನಮ್ಮ ರೂಮಲ್ಲಿ ಕುತ್ಕೊಂಡು ಮಾತಾಡೋಣವಾ? ಅಯ್ಯೋ, ಮಾತಾಡೋಕ್ಕಂತ ಅಷ್ಟೇ ಅಲ್ಲ, ಮತ್ತೆ ನಿಮಗೂ ಏನಾದರೂ ಕೊಡಿಸ್ಬೇಕು. ಎಂಗೇಜ್ಮೆಂಟ್ ಆದಾಗಿಂದ ನಿಮ್ಮನ್ನ ನಾನು ಎಲ್ಲಿಗೂ ಕರ್ಕೊಂಡು ಹೋಗಿಲ್ಲ, ಎಲ್ಲಿಗಾದರೂ ಕರ್ಕೊಂಡು ಹೋಗಬೇಕು ಅಂತ ಆಸೆ ಇರಲ್ವಾ? ಅಲ್ರಿ, ನಾವೆಲ್ಲ ಬ್ಯಾಚುಲರ್ಸು, ನಮಗೂ ಆಸೆ ಗೀಸೆಗಳೆಲ್ಲ ಇರೋಂಗಿಲ್ಲ. ಹೇಗೆ? ಹಾಂ, ನೀವು ನೋಡಿದ್ರೆ ಬರಲ್ಲ ಅಂತೀರಾ, ಮತ್ತು ನಮ್ಮ ಗಂಡ್ಮಕ್ಳ ಗತಿ ಹೆಂಗ್ರಿ? ಅದು ಹಾಗಲ್ಲ ರೀ, ಏನಂದರೆ ಸುಮ್ಮನೆ ಯಾಕೆ ಅಂತ. ಸುಮ್ಮನೆ ಯಾಕ? ಇವಾಗ ನೀವು ಹಾಗಾದ್ರೆ ಬರಲ್ವಾ? ಸರಿ ಬಿಡಿ, ನಾನು ಹೋಗ್ತೀನಿ. ಅಯ್ಯೋ ಹಾಗಲ್ಲ ಅದು. ಅಯ್ಯೋ ನಿಂತ್ಕೊಳ್ಳಿ, ಯಾಕೆ ಇಷ್ಟೊಂದು ಕೋಪ ಮಾಡ್ಕೋತೀರಾ? ನಾನೇನು ಅನ್ಬಾರ್ದಂದೆ ಅಂತ. ಅದು ಸರಿ, ನೀವು ಎಲ್ಲಿ ಕರೆದ್ರು ನಾನು ಬರ್ತೀನಿ. ಹೋಗೋಣ, ರೆಡಿಯಾಗಿ ಬರ್ತೀನಿ. ನಿಜವಾಗ್ಲೂ ಬರ್ತೀರಾ? ಹ್ಞೂ. ಇವತ್ತು ನೀವು ನೋಡೋದಕ್ಕೆ ತುಂಬ ಚೆನ್ನಾಗಿ ಕಾಣ್ತಾ ಇದ್ದೀರಾ. ಈ ಡ್ರೆಸ್ಸಲ್ಲಂತೂ ಸಖತ್ತಾಗಿ ಕಾಣ್ತಾ ಇದ್ದೀರಾ. ನಾನು ನೀವು ಮೇಕಪ್ ಮಾಡಿಕೊಂಡ್ರು ಅಷ್ಟೇ, ಮಾಡ್ಕೋತಿದ್ರು ಅಷ್ಟೇ, ಒಳ್ಳೆ ಹೀರೋಯಿನ್ ಥರ ಇದ್ದೀರಾ. ನಿಜವಾಗ್ಲೂನಾ? ಅಯ್ಯೋ, ಮನ್ಸಾರಿ ಹೇಳ್ತಾ ಇದ್ದೀನಿ, ನೀವು ಸುಮ್ಮನೆ ಅನ್ಕೊಂಡ್ರಾ? ಸರಿ, ನೀವು ರೆಡಿಯಾಗಿ ಬನ್ನಿ, ನಾನು ಇಲ್ಲೇ ಕೂತ್ಕೊಂಡಿರ್ತೀನಿ. ಸರಿ, ಬೇಗ ಬರ್ತೀನಿ. ಆಯಿತು. ಈಗ ಬಂದ್ರಿ? ಅಣ್ಣ ಆರಾಮದರಿ? ಹಾಂ, ಆರಾಮದರಿ. ನೀವು ಆರಾಮದಿರಿ? ಹೌದು, ನೀವೇನಾಗಬೇಕು? ಗೀತಾ ಅವ್ರಿಗೆ ನೀವು ಏನಾಗಬೇಕು ಅಂತಲೇ ನನಗೆ ಗೊತ್ತಾಗಲಿಲ್ಲ. ಅದು ನಾನು ಅವ್ರ ಅತ್ತಿಗೆ ಆಗ್ಬೇಕ್ರಿ, ಅವ್ರ ಅಣ್ಣನ ಹೆಂಡ್ತಿ ನಾನು. ಏನು ಹೇಳತ್ತೀನಿ ನಾನು? ಇರೋದನ್ನ ಹೇಳತ್ತೀನಿ ಅತ್ತೆ, ನಿಜ ತಾನೇ? ಸ್ವಲ್ಪ ನಮ್ಮ ಅತ್ತೆ ಹಾಗೆ, ಪ್ರೀತಮ್ ಅಂತ ಇದ್ದಾರಲ್ಲ ಇವ್ರ ಮಗ, ಅವ್ರ ಹೆಂಡ್ತಿ ನಾನು. ಹೌದಾ? ಆದರೆ ನೀವು ನೋಡೋಕೆ ಕಾಣಂಗೇ ಇಲ್ಲ. ನೋಡಿದ್ರೆ ಎಷ್ಟು ಸಿಂಪಲ್ ಆಗಿದ್ದೀರಾ. ಒಂಥರ ಹಳಿ ಸೀರೆ ಉಟ್ಕೊಂಡು ಮನೆ ಕೆಲಸದವರಾಗಿದ್ದೀರಾ. ನಾನು ಎಲ್ಲಿ ನೀವು ಮನೆ ಕೆಲಸದವರೇನೋ ಅಂತ ಅಂದ್ಕೊಂಡಿದ್ದೆ ಫಸ್ಟ್ ನೋಡಿದಾಗ. ಹೀಗೆ ಹಂಗೆ ಅನ್ನಿಸ್ತಾಳಪ್ಪ. ಯಾಕಂತಂದ್ರೆ ಒಂದು ಹಳ್ಳಿ ಬಡವ್ರ ಮನೆಯಿಂದ ಬಂದಾಳಲ್ಲ, ಆಕೆಗೆ ಹೆಂಗಿರ್ಬೇಕು ಅನ್ನೋದು ಗೊತ್ತಿಲ್ಲ ಶ್ರೀಮಂತರ ಮನ್ಯಾಗ. ಅದಕ್ಕೆ ಹಂಗೆ ಅದಾಳ ಆಕಿ. ನೀನೇನು ಅನ್ಕೋಬೇಡ ಬಿಡು.
ಓ ಹೌದಣ್ಣ. ಆದರೂ ನೀವು ಹೆಂಗಿದ್ರು ಚಲೋನ ಅದ್ರಿ ಬಿಡ್ರಿ. ಮತ್ತು ಅವರಲ್ಲಿ ಪ್ರೀತಮ್ ಅವರು ಕಾಣಿಸತ್ತನೇ ಇಲ್ಲ, ಹೊರಗಡೆ ಇದ್ದಾರಾ? ಇಲ್ಲ ಇಲ್ಲ ಬರ್ತಾರೆ, ರೆಡಿ ಆಗ್ತಾ ಇದ್ದಾರೆ. ಓ ಹೌದಾ, ಅವ್ರನ್ನ ಹೋದ ಸರಿ ಮೀಟ್ ಮಾಡೇ ಇಲ್ಲ, ಇವಾಗ ಮೀಟ್ ಮಾಡೋಣ, ನೋಡೋಣ ಹೇಗಿದ್ದಾರೆ ಅಂತ. ಹಾಂ ರೀ ರೀ ಹಾಂ ರಾಣಿ, ಬಂದೆ, ಒಂದು ನಿಮಿಷ. ಓ ಹಾಯ್, ಹೇಗಿದ್ದೀರಾ? ಚೆನ್ನಾಗಿದ್ದೀರಾ? ಹಾಂ ನಾನು ಚೆನ್ನಾಗಿದ್ದೀನಿ, ನೀವು ಚೆನ್ನಾಗಿದ್ದೀರಾ? ಬೈ ಬೈ, ಐ ಆಮ್ ಪ್ರೀತಮ್. ನಿಮ್ಮ ಹೆಸರು ಗೊತ್ತಾಗಲಿಲ್ಲ ನನಗೆ. ನನ್ನ ಹೆಸರು ಗಣೇಶ್ ಅಂತ. ನಿಮಗೆ ಹೇಳಿಲ್ವಾ ಯಾರು? ಓಹ್ ನಮ್ಮ ಬಾಬಾ, ಇವಾಗ ಗೊತ್ತಾಯ್ತು. ನಾನು ಫಸ್ಟು ಯಾರು ಅಂತ ಅಂದ್ಕೊಂಡ್ಬಿಟ್ಟಿದ್ದೆ. ಸಾರಿ, ನಾನು ನಿಮ್ಮನ್ನ ನೋಡಿದ್ದಿಲ್ಲ, ನಿಮ್ಮ ಹೆಸರು ಅಷ್ಟೇ ಕೇಳಿದ್ದೆ. ನೈಸ್ ಮೀಟ್ ಯು. ಹೇಗಿದ್ದೀರಾ? ಅಪ್ಪ ಅಮ್ಮ ಎಲ್ಲ ಆರಾಮಿದ್ದಾರಾ? ಹಾಂ ಆರಾಮಿದ್ದಾರೆ. ಇಲ್ಲೇ ಹೊರಗಡೆ ಹೋಗ್ತಾ ಇದ್ದೀರಾ ಅನಿಸುತ್ತೆ? ಹೌದು, ಸ್ವಲ್ಪ ಕೆಲಸ ಆಯಿತು, ಸೊ ಹಾಗಾಗಿ ಹೋಗ್ತಾ ಇದ್ದೆ. ರಾಣಿ ರೆಡಿನಾ? ಅಯ್ಯೋ, ನೀವು ನನಗೆಲ್ಲಿ ಹೇಳಿದ್ರಿ? ನಾನು ರೆಡಿ ಆಗಿಲ್ಲ, ನೀವು ಹೋಗಿ ಬನ್ನಿ, ನಾನು ಬರಲ್ಲ. ನೀನು ಎಷ್ಟು ಹೇಳಿದ್ರು ಅಷ್ಟೇ, ಬರೀ ಬರಲ್ಲನೇ ಅಂತಿದ್ಯಾ. ಏನಾದರೂ ಮಾಡು. ಸರಿ, ನಾನು ಬರ್ತೀನಿ. ಆಯ್ತು, ಹೋಗಿ ಬನ್ನಿ. ಅಮ್ಮ ನಾನು ಬರ್ತೀನಿ. ಸರಿಯಪ್ಪ, ಹೋಗಿ ಬಾ. ಬಾಯ್. ಹಾಂ ಸರಿ, ಬಾಯ್. ತುಂಬ ಚೆನ್ನಾಗಿದ್ದಾರೆ, ನಿಮಗೆ ಅವ್ರಿಗೆ ಹೇಳಿ ಮಾಡಿಸಿದ ಜೋಡಿ. ಥ್ಯಾಂಕ್ಸ್ ಅಣ್ಣ. ಸರಿ, ನೀವು ಮಾತಾಡ್ತಾ ಇರಿ ಅತ್ತೆ, ನೀವು, ನಾನು ಬರ್ತೀನಿ. ಹೌದು ಅತ್ತೆ, ಒಂದು ಮಾತು ಕೇಳ್ತೀನಿ, ನೀವು ಏನು ಅನ್ಕೊಳಂಗಿಲ್ಲ ಅಂದರೆ ಕೇಳ್ಬೋದಾ? ಅಯ್ಯೋ ಕೇಳಿ ಹೇಳಿ ಅಂದ್ರೆ ಅದಕ್ಕೆ ನನ್ನ ಮಾತು ಕೇಳಕ್ಕೆ ಏನಾರ ಅನ್ಕೋತಾರಂತನ? ಏನಿಲ್ಲ, ಗೀತಾರ್ನ ಹೊರಗಡೆ ಕರ್ಕೊಂಡು ಹೋಗ್ಬರ್ತಂತ ಅವ್ರಿಗೆ ರೆಡಿ ಹಾಕಿ ಹೇಳಿನಿ. ಮತ್ತು ನಿಮ್ಗೆ ಹೇಳಿಲ್ಲಲ್ಲ, ನೀವು ಏನಾರ ಅನ್ಕೋತೀರೇನೋ ಅಂತ. ಕರ್ಕೊಂಡು ಹೋಗ್ಬರ್ಲಿ ಅತ್ತಿ, ಸ್ವಲ್ಪ ಲೇಟ್ ಆಗ್ತತಿ, ಪರವಾಗಿಲ್ವಾ? ಅಯ್ಯೋ ಆರಾಮಾಗಿ ಕರ್ಕೊಂಡು ಹೋಗ್ಬರ್ರಿ, ನೀವೇನ ಇನ್ನೊಂದು ತಿಂಗಳದ ಮದುವೆ ಆಗೋರು, ಹೋಗಿ ಬರ್ರಿ, ಅದಕ್ಕೇನಿಲ್ಲ, ಆರಾಮಾಗಿ ಹೋಗಿ ಬರ್ರಿ. ಹಾಂ ಅವರು ಬಂದ ಬಿಟ್ರೆ ನಾವು ಹೋಗಿ ಬರ್ತೀವಿ ಅತ್ತೆ. ಸರಿ ಅಮ್ಮ, ನಾವು ಹೋಗಿ ಬರ್ತೀವಿ. ಸರಿ, ಹುಷಾರಾಗಿ ಹೋಗಿ ಬರ್ರಿ, ಆದಷ್ಟು ಜಲ್ದಿನ ಬರ್ರಿ, ಮತ್ತೆ ಹಂಗೆ ಬರ್ತಾ ಅಂತ ತಡ ಮಾಡಬೇಡ್ರಿ. ಸರಿ ಅಮ್ಮ, ಹೋಗನ್ವಾ? ಹಾಂ ನಡೀರಿ. ಬರ್ತೀನಿ ಅಮ್ಮ. ಸರಿ, ಆರಾಮಾಗಿ ಹೋಗಿ ಬರ್ರಿ, ಜಲ್ದಿ ಬಾ ಗೀತಾ, ನಿಮ್ಮಪ್ಪ ಮತ್ತೆ ಕೂತಾದ್ರೆ ಬೈತಾನ. ಸರಿ ಅಮ್ಮ. ಏ ರಾಣಿ, ರಾಣಿ ಪಾರಿ ಇಲ್ಲಿ ಹಾಳಾದಕಿನ. ಏನತ್ತೆ, ಏನು ನಿಮ್ಮ ಗೋಳು ಅಂತೀನಿ, ಬರೇ ರಾಣಿ 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 ಅಂತ ಇರ್ತಿರಲ್ಲ. ನಾನು ಬಿಟ್ರೆ ನಿಮ್ಗೆ ಬೇರೆ ಏನು ಜಪ ಮಾಡೋಕೆ ಬರಂಗಿಲ್ಲೇನು? ಸಾಕು, ಬಾಯ್ ಮುಚ್ಚು. ಹೌದು, ಏನು ಒಳ್ಳೊಳ್ಳೆ ಡ್ರಾಮಾಗಳು ನೋಡಕತ್ತಿದಿ? ಮನೆಗೆ ಬಂದು ಹಳೆಯಾರ ಮುಂದೆ ನೀನು ಸೊಸಿ ಅಂತ ಯಾಕೆ ಹೇಳಿದಿ? ನೀನು ಈ ಮನೆ ಸೊಸಿ ಆಗಕ್ಕೆ ಏನ ಇದೈತಿ ನಿನಗೆ? ಹಾಂ, ಸೊಸಿ ಅಂತ ಎಲ್ಲರ ಮುಂದೆ ಹೇಳ್ಕೊಂತ ಅಡ್ಡಾಡಕತ್ತೇನ? ಅಯ್ಯೋ ಶಿವನೇ, ನಾನು ಈ ಮನೆ ಸೊಸಿ ಅಂದಮೇಲೆ, ನಿಮ್ಮ ಮಗನ ಹೆಂಡತಿ ಅಂದಮೇಲೆ ನಾನು ಹೇಳಬೇಕಲ್ಲ. ಹೇಳ್ದೆ ಏನು ಮುಚ್ಚಿಡಕ್ಕೆ ನಾನೇನು ಅವ್ರ ಹೆಂಡತಿ ಏನು ಅಲ್ಬಲ್ಲೇನ? ಅಲ್ಲ, ಅವ್ರಿಗೆ ತಾಳಿಯನ್ನು ಕಟ್ಟಿಲ್ಲೇನ? ಇನ್ನು ಮುಂದೆ ದೊಡ್ಡದು ತಾಳಿ ಹಾಕೊಂಡು ಅಡ್ಡಾಡ್ಬೇಕನ್ನ ನಿಮ್ಮ ಮುಂದೆ? ಅತ್ತೆ ಏನಾಯ್ತು? ಯಾಕೆ ಜಗಳ ಆಡ್ತಿದ್ರಿ? ಯಾಕೆ ಇಷ್ಟೊಂದು ಕೋಪ ಮಾಡ್ಕೊಂಡಿದ್ದೀರ? ಏನಾಯ್ತು ರಾಣಿ? ಏನಿಲ್ಲ ಸಂಜನಾ ಅಕ್ಕ, ಅತ್ತೆಗೆ ನಾನು ನೋಡಿದ್ರೆ ಸ್ವಲ್ಪ ಕೋಪ. ಅತ್ತೆನಾ? ನೀನು ಅತ್ತೆ ಅನ್ನತ್ತಿದ್ದೀನ ಮತ್ತೆಗೆ? ಅಲ್ಲ, ನೀನು ಯಾಕೆ ನಮ್ಮ ಅತ್ತೆಗೆ ಅತ್ತೆ ಅನ್ನತಿ? ಅಯ್ಯೋ ನಿಮ್ದೊಳ್ಳೆ, ಅತ್ತೆನ ಅತ್ತೆ ಅಂದೆ, ಮತ್ತೆ ಏನಂತ ಕರಿಬೇಕು ಸಂಜನಾಕ್ಕ? ರಾಣಿ ಬಾಯ್ ಮುಚ್ಚು, ಎಷ್ಟಂತ ಮಾತಾಡ್ತಿದ್ದೀ? ನಿನಗೆ ಸಲಿಗೆ ಕೊಟ್ರ ತಲೆ ಮೇಲೆ ಇಟ್ಕೊಂಡ್ರತಿದ್ದಿ? ಅಯ್ಯೋ ಅತ್ತೆ, ನಾನೇನು ಮಾಡಿದೆ? ಯಾಕೆ ಇಷ್ಟೊಂದು ಕೋಪ ಮಾಡ್ಕೋತಾ ಇದ್ದೀರಾ? ಅತ್ತೆನ ಅತ್ತೆ ಅಂದೆ, ಮತ್ತೆ ಇನ್ನೇನು ಅನ್ಬೇಕು ನೀವೇ ಹೇಳಿ. ರಾಣಿ ಬಾಯ್ ಮುಚ್ಚು, ನನಗೆ ಸಿಟ್ಟನ್ನು ನೆತ್ತಿಗೇರಿಸ್ಬೇಡ. ನಾನು ಏನು ಮಾಡ್ತೀನಿ ಅಂತ ನನಗೆ ಗೊತ್ತಿಲ್ಲ. ಬಾಯ್ ಮುಚ್ಚು ಬಾಯ್ ಮುಚ್ಚು ಅಂತ ಅನ್ನಕತ್ತೀನಿ, ಹಂಗೆ ಜಾಸ್ತಿ ಮಾತಾಡ್ತಿದ್ದಿ ನೋಡು. ನೀನು ಏನಾದರೂ ಹೆಚ್ಚು ಮಾತಾಡಿದ್ರೆ ನಾನು ಮಾತ್ರ ಸುಮ್ಮನೆ ಇರಂಗಿಲ್ಲ ನೋಡು. ಹೌದತ್ತೆ, ಏನು ಮಾಡ್ತೀರಾ? ಹೊಡಿತೀರಾ ಅಥವಾ ಬಡಿತೀರಾ? ಏನು ಮಾಡ್ತೀರೋ ಮಾಡಿ, ನಾನಂತೂ ಇನ್ನು ಮುಂದೆ ಭಯ ಪಡಂಗೇ ಇಲ್ಲ. ಅತ್ತೆ, ಇವಳು ಯಾಕೆ ನಿಮ್ಮನ್ನ ಅತ್ತೆ ಅತ್ತೆ ಅಂತ ಅಷ್ಟು ಸರಿ ಕರಿತಾ ಇದ್ದಾಳೆ? ನನಗೆ ಯಾಕೋ ಇವಳು ಅತ್ತೆ ಅಂತ ಕರಿತಿರೋದಕ್ಕೆ ಏನೋ ಒಂದು ಕಾರಣ ಇದೆ ಅಂತ ಅನ್ಸಾಗತ್ತೆ. ಅತ್ತೆ ನೀವಾದರೂ ಹೇಳಿ. ರಾಣಿ ಏನಾದರೂ ಹೇಳು, ಮಾತಾಡು, ಯಾಕೆ ನೀನು ಅತ್ತೆ ಅತ್ತೆ ಅಂತ ಕರಿತಾ ಇದೆಯಾ? ಸಂಜನಾ, ಆಕೆ ಮಾತನ್ನೆಲ್ಲ ನೀನು ತಲೆ ಹಾಕೋಬೇಡ. ಇದು ತಲೆಯಾಗ ಬುದ್ಧಿಲ್ಲ, ಅದಕ್ಕೆ ಹುಚ್ಚಿಡ್ದತ್ತೆ ಏನು, ಅದಕ್ಕೆ ಹಂಗೆ ಹಲ್ ಕಿಸ್ಕೊಂತ ಹಂಗೆ ಮಾತಾಡತ್ತ ಕಲ್ಲು ಹೋಗೋದು ಮಂಗ್ಯ ನಂಗೆ. ಏನಾಗಿತ್ತು ಏನೋ ಇದಕ್ಕೆ ಹಲ್ಕಟ್ಟು ಮುಳಾಗ ತಂದ. ಕೋಪ ಬರ್ತಾ ಇದೆಯಾ ಅತ್ತೆ? ಇನ್ನೂ ಕೋಪ ಮಾಡ್ಕೋಬೇಡಿ, ಸುಮ್ಮನೆ ಬಿ ಪಿ ಜಾಸ್ತಿ ಆಗುತ್ತೆ. ಬಿ ಪಿ ಜಾಸ್ತಿ ಆದರೆ ಬಿ ಪಿ ಗುಳಿಗೆ ತೊಗೋಬೇಕು, ಶುಗರ್ ಜಾಸ್ತಿ ಆದರೆ ಶುಗರ್ ಗುಳಿಗೆ ತೊಗೋಬೇಕು. ಯಾಕೆ ಸುಮ್ಮನೆ ಅಲ್ವಾ? ಸುಮ್ಮನೆ ಯಾಕೆ ಇಷ್ಟೊಂದು ಹಯ್ಯ ಮಾಡ್ಕೋತೀರಾ ಬಿ ಪಿನ? ಆರಾಮಾಗಿರಿ ಅತ್ತೆ. ಬರಲಾ ಅತ್ತೆ? ರಾಣಿ, ಹೌದು ರಾಣಿನೇ ಅಲ್ವಾ? ಬಾಯ್ ಅತ್ತೆ, ಬರ್ತೀನಿ. ಈ ಕಾಲಾಗ ಏನು ಮಾಡಿ ಅನ್ನೋಂಗಾಗೈತಿ.